ಇದು ಊರು ಕೆರಿ ಅಂತ ಊರು ಶಿರಾ ರೋಡಲ್ಲಿ ಸಿಗುತ್ತೆ. ಈ ಊರು ಆಲ್ಮೋಸ್ಟ್ ಮಂಜಲ್ಲಿ ಕವ್ಕೊಂಬಿಟ್ಟಿದೆ. ಅಲ್ಲಿಂದ ತುಮಕೂರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಮಂಜು ಇರಲಿಲ್ಲ. ಬಟ್ ಇಲ್ಲಿಂದ ಶುರುವಾಗಿದೆ ಮಂಜು ಫುಲ್ಲು. ಮುಟ್ಟಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಆಲ್ರೆಡಿ 7:45 ಗುರು, ಆದ್ರೂ ಒಳ್ಳೆ 6 ಗಂಟೆ 6:30 ಥರ ಅನ್ನಿಸ್ತಾ ಇದೆ ಟೈಮ್. ಈ ರೋಡಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಬಂದೆ. ಬಟ್ ಈ ಮಂಜಿರೋದ್ರಿಂದ ಏನಾಗುತ್ತೆ, ಸ್ಪೀಡ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು ಜಾಸ್ತಿ ಸ್ಪೀಡ್ ಮುಂದ್ಗಡೆ ಇರೋ ವೆಹಿಕಲ್ಗೂ ಕಾಣಲ್ಲ. ನಿಜವಾಗ್ಲೂ ಏನೂ ಕಾಣ್ತಾ ಇಲ್ಲ ಗುರು ಮುಂದ್ಗಡೆ ಇರೋ ವೆಹಿಕಲ್. ಅಲ್ಲೊಂದು ಟಾಟಾ AC ಹೋಗ್ತಾ ಇದೆ, ನಾನು ಅಲ್ಲಿ ಹಿಂದ್ಗಡೆಯಿಂದ ನೋಡಿದಾಗ ಕಾಣಿಸ್ತು. ಬಟ್ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಏನು ನಾರ್ಮಲಾಗಿ ಏನೋ ಒಂದು ಗಾಡಿ ಹೋಗ್ತಿರೋ ಥರ ಫೀಲ್ ಆಗ್ತಿದೆ ಹೊರತು ಅಲ್ಲಿ ಕರೆಕ್ಟಾಗಿ ಇದೇ ವೆಹಿಕಲ್ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 15 ದಿವಸ ಏನು ಡಿಸೆಂಬರ್ 25 ಮುಗೀತು, ಅಲ್ಲಿಂದ ಶುರುವಾಗಿ ಚಳಿ ಗುರು. ಆ ಚಳಿ ಯಪ್ಪ. ಬೆಂಗಳೂರಲ್ಲಿ ಲಾಸ್ಟ್ ಇಯರ್ ಅಷ್ಟೊಂದೇನು ಚಳಿ ಇರಲಿಲ್ಲ. ಲಾಸ್ಟ್ ಇಯರ್ ನಾವು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇದ್ದೆ. ಬೆಂಗಳೂರಲ್ಲೇ ಯಾವುದೇ ರೀತಿ ಚಳಿ ಇರಲಿಲ್ಲ. ನಮ್ಮ ಏರಿಯಾದಲ್ಲೂ ಅಷ್ಟೊಂದೇನು ಅನ್ನಿಸ್ತಾ ಇರಲಿಲ್ಲ. ಬಟ್ ಇಲ್ಲಿ ಏನು ಗುರು, ಇವಾಗಂತೂ ಚಳಿ ತೆಗಿತಾ ಇದೆ ಗುರು. ಬಟ್ ಏನು ಗೊತ್ತಾ, ಒಂದ್ಸತಿ ನೀವು ಎದ್ಬಿಟ್ಟು ಒಂದು ರೌಂಡು ಹೋಗ್ಬಿಟ್ರೆ ನಂಗೆ ಚಳಿ ಅಂತ ಅನ್ನಿಸ್ತಾ ಇಲ್ಲ ಇವಾಗ. ಆ್ಯಕ್ಚುಲಿ ನೋಡಿ, ನನ್ನ ಕೈಗೂ ಕೂಡ ಏನೂ ಹಾಕ್ಕೊಂಡಿಲ್ಲ, ಗ್ಲೌಸ್ ಗ್ಯೂಸ್. ಬಟ್ ನನಗೆ ಅಷ್ಟೊಂದೇನು ಚಳಿ ಫೀಲ್ ಆಗಲ್ಲ, ಯಾಕಂದರೆ ನಮ್ಮದು ಹೀಟ್ ಬಾಡಿ. ಹೊಡೆದಕ್ಕೆ ನಾವು ಬಚಾವ್. ಇಲ್ಲ ಅಂದಿದ್ರೆ ಅಣ್ಣ ಬಂದ್ಬಿಡೋಣ. ಅಯ್ಯೋ ದೇವ್ರು, ಇಬ್ಬನಿ ಕವಿದಿದೆ. ಈ ರೋಡಲ್ಲಿ ಸಾಂಗ್ ಹಾಕೊಂಬಿಟ್ಟು ನಮ್ಮ ಹೀರೋ ರಕ್ಷಿತ್ ಶೆಟ್ಟಿ ಅವ್ರ ಸಾಂಗ್ ಕೇಳ್ಕೊಂಡು ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡಿತೇನೋ ತಂಪಾದ ತೀರ. ಮುಂದ್ಗಡೆ ಲಾರಿಲಿ ಮೋಸ್ಟ್ಲಿ ದೋಣಿನ ಬೋಟ್ನ ಏನೋ ತಗೊಂಡೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು ಅಂತ ಐಡಿಯಾ ಇಲ್ಲ, ಹತ್ರದಿಂದ ನೋಡೋಣ. ದೋಣಿನ ಹಡಗಂತೂ ಅಲ್ಲ, ಅಷ್ಟು ಕಮ್ಮಿ ಬರಲ್ಲ ಅನ್ಕೊತೀನಿ ಹಡಗು ಚಿಕ್ಕದಾಗಿ. ಬಟ್ ಮೋಸ್ಟ್ಲಿ ನನ್ನ ಅನಿಸಿಕೆ ಸ್ವಲ್ಪ ದೊಡ್ಡ ದೋಣಿ ಇರ್ಬೋದು ಅಂತ ಅನಿಸುತ್ತೆ ಇದು ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಏನು ಅಂತ ಒಂದ್ಸತಿ ಕಾಮೆಂಟ್ ಮಾಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಾಯ್ ಫ್ರೆಂಡ್ಸ್, ಎಕ್ಸಾಕ್ಟಾಗಿ ನಾವಿದ್ದೀವಿ ಇವಾಗ ಒಂದು ಟೋಲ್ ಪ್ಲಾಜಾ ಬರುತ್ತೆ ಇಲ್ಲಿ ಶಿರಾಗ್ ಹೋಗೋಕ್ಕಿಂತ ಮುಂಚೆ. ಸೊ ಆ ಟೋಲ್ ಪ್ಲಾಜಾ ಬಳಿ ಕರೆಕ್ಟಾಗಿ ಸಮಯ ಬಂದ್ಬಿಟ್ಟು 8 ಗಂಟೆ 8 ನಿಮಿಷ. This is for 2-wheelers, okay. ನೋಡೋಣ ಮುಂದೆ ಯಾವ್ದಾರ ತಿಂಡಿದಿದ್ರೆ ಹಿಂಗೆ ಮಾಡ್ಕೊಂಡು ಡೌಟ್ ಇರೋದು. ಇನ್ನೂ ಒಂದು ಗಾಡಿ ಇದೆ, ಚೆನ್ನಾಗಿರುತ್ತೆ ಗೊತ್ತಿಲ್ಲ ಗುರು. ಬಟ್ ತಿನ್ನೋಣ.
ಈಗ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇವನು ಯಾರೋ ಗುರು ಸೈಡಲ್ಲಿ ತಂದ್ಬಿಟ್ಟು ನಿಲ್ಸೋಣ ಕರೆಕ್ಟಾಗಿ. ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ, ಸಖತ್ ಚಳಿ ಆಗ್ತಾಯಿದೆ. ನಾನು ಬೇರೆ ಗ್ಲೌಸ್ ಹಾಕ್ಕೊಂಡಿಲ್ಲ, ತೆಗಿತಾ ಇದೆ. 2 ಜರ್ಕಿನ್ ಹಾಕ್ಕೊಂಡಿದ್ದೀನಿ, ಆದರೂ ಚಳಿ ಬರ್ತಾಯಿದೆ. ಎಸ್, ಇವಾಗ ನಾನಿದ್ದೀನಿ ಶಿರಾ ಎಕ್ಸಿಟು. ಸೊ ಶಿರಾ ಎಕ್ಸಿಟಲ್ಲಿ ಲೆಫ್ಟ್ ತೊಗೊಂಡ್ರೆ ನಾನು ಡೈರೆಕ್ಟಾಗಿ ಬುಕ್ಕಾಪಟ್ನ ಹೋಗ್ತೀನಿ. ಬುಕ್ಕಾಪಟ್ನ ಆದಮೇಲೆ ಉಳಿಯಾರ್ ಸಿಗುತ್ತೆ. ಇಲ್ಲಿ ನೀವೇನಾದರೂ ರೈಟ್ ತೊಗೊಂಡು ಹೋಗಿದ್ರೆ ಶಿರಾ ಸಿಟಿ ಒಳಗಡೆ ಎಂಟ್ರಿ ಆಗುತ್ತೆ. ಅದು ಮಳೆ ಥರ ಬೀಳ್ತಾ ಇದೆ ಗುರು ಇಲ್ಲಿ. ನೀಟಾಗಿದೆ, ರೋಡು ಕಾಣಿಸ್ತಲೇ ಇಲ್ಲ. ದ ಕ್ಯಾಮ್ರಾ ಐ ಥಿಂಕ್ ಯು ಆರ್ ಸೀಯಿಂಗ್ ಸಮಥಿಂಗ್, ನಥಿಂಗ್ ಈಸ್ ವಿಸಿಬಲ್ ಹಿಯರ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮುಂಜಾನೆ ಮಂಜಲ್ಲಿ, ಮುಂಜಾನೆ ಮಂಜಲ್ಲಿ, ಮುಸ್ಸಂಜೆ ತಿಳಿತಂಪಲ್ಲಿ, ಓ ಒಲವೇ ನೀನಲ್ಲಿ, ಹುಡುಕಾಟ ನಿನಗಿನ್ನಲ್ಲಿ, ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು, ಬಿಸಿ ಉಸಿರನ್ನು ನೀ ಬಗೆದು, ನಿಟ್ಟುಸಿರನ್ನು ನೀ ತೆಗೆದು, ನನ್ನೊಮ್ಮೆ ಆವರಿಸು, ಈ ಬೇಗೆ ನೀ ಹರಿಸು, ಮನದಾಳದ ಉಲ್ಲಾಸಲಿ. ಕುಂತಲ್ಲು ನೀನೆ, ನಿಂತಲ್ಲು ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ಓಹೋ ನೋಡಿ ಫ್ರೆಂಡ್ಸ್, ಗಾಡಿ ಮುಗಿಸ್ಕೊಂಡ್ಬಿಟ್ಟಿದೆ ಇಲ್ಲಿ. ಕರೆಕ್ಟ್ ಟೈಮಲ್ಲಿ 1 ಕಿಲೋಮೀಟರ್ ಇರ್ಬೇಕಷ್ಟೇ ಉಳಿಯಾರು. ಹೌದು ದೇವರೇ, ನಿಜ. ಆವಾಗ ಚಿಕ್ಕ ಹುಡುಗರು ಇನ್ನೊಂದೇನಾಗೋದು ಅಂದರೆ ಈ ಲೈಟೆಲ್ಲ ಹಾಕ್ಯೋ ರಾತ್ರಿ ಟೈಮಲ್ಲಿ ಲೈಟ್ ಆಫ್ ಮಾಡಬೇಕಾಗಿತ್ತು. ಆ ಲೈಟ್ ಆಫ್ ಮಾಡೋದಕ್ಕೆ ಹೋಗೋದಕ್ಕೆ ನಾನು ಅಣ್ಣ ಇದು ಜಗಾಡ್ತಾ ಇದ್ದೆ, ನೀನು ಅವನಿಗೆ ಒಂದು ಇದು ಮಾಡಿಕೊಂಡು ಕಾಂಪ್ರಮೈಸ್ ಆಗ್ಬಿಟ್ಟು ಇಬ್ಬರು ಹೋಗ್ತಾಯಿದ್ದೆ. ಸೊ ಇಬ್ಬರು ಹೋಗೋದಾಗ ಹೆಂಗೆ ಅಂತಂದರೆ, ನಾನು ಅಲ್ಲಿ ನಿಂತ್ಕೊಳ್ಳೋದು, ಅವ್ನು ಲೈಟ್ ಆಫ್ ಮಾಡೋವರೆಗೂ ಕಾಯೋದು. ಅವ್ನು ಲೈಟ್ ಆಫ್ ಮಾಡ್ದ ಅಂದಿದ್ದ ಕೂಡಲೇ ಆ ಅಡುಗೆ ಮನೆಯಿಂದ ಇದಕ್ಕೆ ಓಡೋದು ಫುಲ್ ಸ್ಪೀಡಾಗಿ. ಯಾಕೆ ಅಂತಂದರೆ ಭಯ, ಅಷ್ಟು ಭಯ ಇತ್ತು ಆ ಟೈಮಲ್ಲಿ. ಸೊ ಅದಾದಮೇಲೆ ಏನಾಗೋದು, ಇನ್ನು ಹಗ್ಲೊತ್ತೂ ಓಡಾಡೋದು ಭಾರಿ ಕಷ್ಟ ಇತ್ತು. ತುಂಬ ಒಂಥರ ಅನ್ಸೋದು. ಹಗ್ಲೊತ್ತು ಓಡಾಡೋದಕ್ಕೂ ನಮಗೆ ಒಂಥರ ಭಯ ಅನ್ಸೋದು. ಹಗ್ಲೊತ್ತಿನಲ್ಲಿ ನಾವು ಒಬ್ಬರೇ ಅಥವಾ ನಾನು ನಮ್ಮ ಅಣ್ಣ ಇದ್ದಾಗ ಹಿಂದಕ್ಕೆ ಹೋಗಿ ಬರೋದು, ನೀರು ಕುಡಿಯೋಕ್ಕೆ ಹೋಗ್ಬೇಕು ಹಿಂದಕ್ಕೆ ಅಂದ್ರೂ ಹೆದರ್ತಿದ್ದು. ಆ ಥರ ಮನೆ, ಅದು ದೊಡ್ಡ ಮನೆ ಸಾಕತ್ತು. ಅದಾದಮೇಲೆ ಅದನ್ನು ನಮ್ಮದು ಓನ್ ಮನೆ ಕಟ್ತೀವಿ. ನಮ್ಮ ಮನೆ ಓನ್ ಮನೆ ಕಟ್ಟಾದ್ಮೇಲೆ ಆ ಮನೇನ ಬಿಟ್ಬಿಟ್ಟು ನಮ್ಮ ಓನ್ ಮನೆಗೆ ಶಿಫ್ಟ್ ಆಗ್ತೀವಿ. ನಮ್ಮ ಓನ್ ಮನೆ ತುಂಬ ಚಿಕ್ಕದು ಸ್ಟಾರ್ಟಿಂಗ್ ಕಟ್ತಾರೆ. ಹಾಲಲ್ಲೇ ಕಿಚನ್ ಮಾಡ್ಕೊಂಡಿತ್ತು. ಆಮೇಲೆ ಸ್ವಲ್ಪ ಇಳಿಸ್ಕೊಂಡು, ಹಿಂದಕ್ಕೆಲ್ಲ ಇಳಿಸ್ಕೊಂಡು, ಮುಂದಕ್ಕೆಲ್ಲ ಇಳಿಸ್ಕೊಂಡು, ಸೊ ಈಗೆಲ್ಲ ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ ಫುಲ್ಲು. ಇದು ಉಳಿಯಾರು ಫ್ರೆಂಡ್ಸ್. ಉಳಿಯಾರು ಕರೆಕ್ಟಾಗಿ ಎಕ್ಸಾಕ್ಟ್ ಸರ್ಕಲ್ ಆಗಿದ್ದೀವಿ, ಉಳಿಯಾರು ಸರ್ಕಲಾಗೆ. ಇದು ತಾಲೂಕಾಗೋದಕ್ಕೆ ಯಾಕೆ ಜನ ನಾಯಕರು ಡಿಸೈಡ್ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಯಾಕೆಂದರೆ ಈ ಒಂದು ಊರೇನಿದೆ ಡೆವಲಪ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ. ಆ ಕಡೆ ಫುಲ್ ಡೆವಲಪ್ಮೆಂಟ್ ಆಗಿದೆ. ಸುತ್ತ ನೀವು ನೋಡ್ಕೋಬೇಕು, ಬಟ್ ಇನ್ನೂ ತಾಲೂಕು ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ. ಆ ಊರಿಗೆ ಕಂಪೇರ್ ಮಾಡಿದ್ರೆ ಈ ಊರಾಗೆ ಫಾರ್ ಬೆಟರ್ ಅಂತ ಹೇಳ್ಬೋದು. ಅದಕ್ಕಿಂತ ಚೆನ್ನಾಗಾಗಿದೆ ಡೆವಲಪ್ಮೆಂಟು. ಬಟ್ ಅದೊಂದು ತಾಲೂಕು ಮಾಡೋದು, ಇದೊಂದು ತಾಲೂಕು ಮಾಡೋಕ್ಕಾಗಲ್ಲ. ಇದಕ್ಕೆ ಹೋರಾಟಗಳೆಲ್ಲ ಮಾಡ್ಬಿಟ್ಟವ್ರೆ, ಇದನ್ನು ಉಳಿಯಾರನ್ನ ತಾಲೂಕು ಮಾಡಬೇಕು ಅಂತ. ಬಟ್ ಮೋಸ್ಟ್ಲಿ ಈ ಹೋರಾಟ
ಯಾರು ಮೇನ್ಗಡೆ ಇದ್ದಾರೆ ಅವರಿಗೆ ಇನ್ನೂ ತಲುಪಿಲ್ಲ ಅನ್ಸುತ್ತೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆಮೇಲೆ ಅದೊಂದು ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ ರಾಜಕಾರಣಿಗಳಿಂದಲೇ ಇದು ಇನ್ನೂ ಹೋಬಳಿಯಾಗೆ ಉಳ್ಕೊಂಬಿಟ್ಟಿದೆ. ಯಾರು ಹೋಬಳಿ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ತಾಲೂಕಾಗಿಲ್ಲ ಇದು. ನಾನು ಹೇಳ್ದಲ್ಲ ಫ್ರೆಂಡ್, ಮನೆ ಬಂದು ತೋರಿಸ್ತೀನಿ ನೋಡಿ. ಕಾಣಿಸ್ತಾ? ಎಸ್, ಮನೆ ಹೆಸರೇ ಅರಮನೆ. ಅರಮನೆಗೆ ಸ್ವಾಗತ. ಎಸ್, ಹಿಂಗೆ ಸ್ಟ್ರೈಟ್ ಹೋದರೆ ತಿಪ್ಟೂರಿಗೆ ಕನೆಕ್ಟ್ ಆಗುತ್ತೆ ರೋಡ್ ಇದು. ಇಲ್ಲಿಂದ ಬಲಕ್ಕೆ ತೊಗೊಂಡ್ರೆ ಇದು ಬಂದ್ಬಿಟ್ಟು ನೀವು ಬಾಣಾವರ ಹೋಗ್ಬೋದು, ಹೊಸೂರಿಗೆ ಹೋಗ್ಬೋದು, ಮತ್ತು ಇಲ್ಲಿಂದ ಕಡೂರಿಗೂ ಕೂಡ ನೀವು ಕನೆಕ್ಟ್ ಆಗ್ಬೋದು. ಈ ರೋಡು ಒಂದು 5 ವರ್ಷದಿಂದ ಪೆಂಡಿಂಗ್ ಇತ್ತು. ಪರ್ಟಿಕ್ಯುಲರ್ ಕಾರ್ನರ್ ಏನಿದೆ ಅದು ಇವಾಗ ರೀಸೆಂಟಾಗಿ ಆಗಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.